ನಮಸ್ಕಾರ ವೀಕ್ಷಕರೇ, ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ. ದೇಶದ ಗಡಿಯಲ್ಲಿ ಸೈನಿಕರು ಪ್ರಾಣತ್ಯಾಗ ಮಾಡಿ ದೇಶವನ್ನ ರಕ್ಷಿಸುತ್ತಿದ್ದಾರೆ. ಸ್ವಾತಂತ್ರ್ಯೋತ್ಸವವು ರಾಷ್ಟ್ರಕ್ಕೆ ಮಹತ್ವದ ದಿನವಾಗಿದ್ದು, ಮಹಾನ್ ನಾಯಕರ ತ್ಯಾಗ, ಬಲಿದಾನ ಹಾಗೂ ಹೋರಾಟದ ಫಲವಾಗಿ ಭಾರತ ದಾಸ್ಯದ ಸಂಕೋಲೆಯಿಂದ ಹೊರಬಂದ ಅಪೂರ್ವವಾದ ದಿನವಾಗಿದೆ ಎಂದು ತಹಶೀಲ್ದಾರ್ ರೆಹನ್ ಪಾಷಾ ಹೇಳಿದ್ದಾರೆ. ನಗರದ ಬಿಸಿನೀರು ಮುದ್ದಪ್ಪ ಪ್ರೌಢಶಾಲಾ ಆವರಣದಲ್ಲಿ ತಾಲೂಕು ಆಡಳಿತ ವತಿಯಿಂದ ನಡೆದ 80ನೇ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು. ಸ್ವಾತಂತ್ರ್ಯ ದಿನಾಚರಣೆ ಶಿಸ್ತಿನ ಆಚರಣೆಯಾಗಿದ್ದು, ಶಿಸ್ತನ್ನ ಸಂತೋಷದಿಂದ ಪಾಲಿಸುವ ಮೂಲಕ ಈ ದಿನವನ್ನು ಅರ್ಥಪೂರ್ಣವಾಗಿ ಆಚರಿಸಬೇಕು ಎಂದಿದ್ದಾರೆ. ತಾಲೂಕು ಪಂಚಾಯಿತಿ ಆಡಳಿತಾಧಿಕಾರಿ ಹಾಗೂ ಜಂಟಿ ಕೃಷಿ ನಿರ್ದೇಶಕ ಮಂಜುನಾಥ್ ಮತ್ತು ಗ್ಯಾರಂಟಿ ಯೋಜನೆಗಳ ತಾಲೂಕು ಅಧ್ಯಕ್ಷ ಗದ್ದಿಗೆ ತಿಪ್ಪೇಸ್ವಾಮಿ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ನಗರಸಭೆ ಮಾಜಿ ಸದಸ್ಯೆ ಮಂಜುಳಾ, ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ವೀರೇಶ್, ಇಒ ಶಶಿಧರ್, ಡಿವೈಎಸ್ಪಿ ಸತ್ಯನಾರಾಯಣ ರಾವ್, ವೃತ್ತ ನಿರೀಕ್ಷಕ ಹನುಮಂತಪ್ಪ ಶಿರೇಹಳ್ಳಿ, ಇನ್ಸ್ಪೆಕ್ಟರ್ ಕೆ ಕುಮಾರ್, ಬಿಇಒ ಕೆಎಸ್ ಸುರೇಶ್, ಅಬಕಾರಿ ನಿರೀಕ್ಷಕರು ಸೇರಿದಂತೆ ತಾಲೂಕು ಮಟ್ಟದ ಅಧಿಕಾರಿಗಳು ಉಪಸ್ಥಿತರಿದ್ದರು. ದೇಶ ಸೇವೆ, ಕಾನೂನುಗಳನ್ನು ಗೌರವಿಸುವುದು ಮತ್ತು ಸಮಾಜವನ್ನು ಸ್ವಚ್ಛವಾಗಿಡುವುದು ಕೂಡ ದೇಶ ಸೇವೆ ಎನಿಸಿಕೊಳ್ಳುತ್ತದೆ. ಏಕತೆ ಭಿನ್ನತೆಯಲ್ಲಿ ಏಕತೆ ನಮ್ಮ ದೇಶ ಅತಿ ದೊಡ್ಡ ಶಕ್ತಿ, ಅದನ್ನು ಕಾಪಾಡಿಕೊಳ್ಳೋಣ. ಇಂದು ದೇಶದ ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗವನ್ನು ಸ್ಮರಿಸಬೇಕು. ಇದನ್ನು ಗಟ್ಟಿಗೊಳಿಸಲು ಇರುವ ಸ್ವಾತಂತ್ರ್ಯ ಪ್ರಮುಖ ಒಪ್ಪವಾಗಿದೆ. ಸ್ವಾತಂತ್ರ್ಯ ದಿನಾಚರಣೆಯ ಮಹತ್ವ, ತ್ಯಾಗದ ಸ್ಮರಣೆ, ಬ್ರಿಟಿಷರ ಗುಲಾಮಗಿರಿಯಿಂದ ದೇಶವನ್ನು ಮುಕ್ತಗೊಳಿಸಲು ಪ್ರಾಣ ತ್ಯಾಗ ಮಾಡಿದ ಮಹಾನ್ ಸ್ವಾತಂತ್ರ್ಯ ಹೋರಾಟಗಾರರನ್ನು ನೆನೆಯುವ ದಿನ. ದೇಶಭಕ್ತಿ, ಜಾಗೃತಿ, ಜನಸಾಮಾನ್ಯರು ಮತ್ತು ಯುವಜನತೆಯಲ್ಲಿ ದೇಶದ ಬಗ್ಗೆ ಅಭಿಮಾನ ಹಾಗೂ ಜವಾಬ್ದಾರಿಯನ್ನು ಮೂಡಿಸುತ್ತದೆ. ಜಾತಿ, ಧರ್ಮ, ಭಾಷೆಗಳನ್ನು ಮೀರಿ ನಾವೆಲ್ಲರೂ ಒಂದೇ ಎಂಬ ರಾಷ್ಟ್ರೀಯ ಭಾವೈಕ್ಯತೆಯನ್ನು ಸಾರುತ್ತದೆ. ಪ್ರವೇಶನೂ ಆದಾಗ ತಂದೆ ಆಗಿರ್ತಕ್ಕಂಥ ಆಡಳಿತಾತ್ಮಕ ವ್ಯವಸ್ಥೆಗಳು ಭಾರತ ದೇಶದಲ್ಲಿ ರೂಪುಗೊಂಡವು. ಅದರ ನಂತರ ಕ್ರಿಸ್ತಪೂರ್ವ 2 ಮತ್ತು 3ನೇ ಶತಮಾನದಲ್ಲಿಯೂ ಸಹ ಗ್ರೀಕರು ಮತ್ತು ಯುರೋಪ್ನವರು ಆ ಸಂದರ್ಭದಲ್ಲಿಯೂ ಸಹ ಭಾರತ ದೇಶಕ್ಕೆ ಬಂದು ಇಲ್ಲಿ ದಾಳಿಯನ್ನ ಮಾಡಿ ಇಲ್ಲಿ ಆಡಳಿತ ನಡೆಸಿರ್ತಕ್ಕಂಥದ್ದಿದೆ. ಆ ನಂತರ ಕ್ರಿಸ್ತ ಶಕದಲ್ಲಿಯೂ ಸಹ ಸುಮಾರು ಕ್ರಿಸ್ತ ಶಕ 7-8ನೇ ಶತಮಾನದಲ್ಲಿಯೂ ಸಹ ಪರಕೀಯರ ಪ್ರವೇಶ ಆಗಿರ್ತಕ್ಕಂಥದ್ದನ್ನು ಸಹ ಉತ್ತರ ಭಾರತದಲ್ಲಿ ನಾವು ನೋಡ್ತಾ ಇರ್ತಕ್ಕಂಥದ್ದಿದೆ. ಈ ಕಾಲಘಟ್ಟಗಳಲ್ಲಿ ಏನು ಭಾರತೀಯ ಸಂಸ್ಕೃತಿ ಇರ್ಬೋದು, ಭಾರತೀಯ ಪರಂಪರೆ ಇರ್ಬೋದು, ನಾವು ಹಿಂದೆ ಅದಕ್ಕೂ ಹಿಂದೆ ಅಂತಂದ್ರೆ ಡ್ರಾವಿಡನ್ಸ್ ಅಂತ ಹೇಳ್ತೇವೆ, ಆರ್ಯನ್ಸ್ ಅಂತ ಹೇಳ್ತೇವೆ. ಅದರಲ್ಲೂ ಸಹ ಹಲವಾರು ರೀತಿಯ ಭಿನ್ನತೆಗಳನ್ನ ನಾವು ನೋಡ್ತಾ ಇರ್ತೇವೆ. ಹಾಗೆ ಏನು ಪರಕೀಯರು ನಮ್ಮ ಭಾರತ ದೇಶಕ್ಕೆ ಬಂದು ಅವ್ರದೇ ಆಗಿರ್ತಕ್ಕಂಥ ಹೆಜ್ಜೆ ಗುರುತುಗಳನ್ನ ಭಾರತ ದೇಶದಲ್ಲಿ ಮೂಡಿಸಿದ್ರು.